ವಿಡಿಯೋ ಸ್ಟಾರ್ಟ್ ಮಾಡುವಂಥ ಪ್ರೋತ್ಸಾಹ ಕೊಟ್ಟವರು ನಮ್ಮ ಮನೆಯವರು. ಇವತ್ತು ಈ ಶೋಕಿ ಎಲ್ಲ ಬೇಕಿತ್ತಾ? ಹಿಂಗೆಲ್ಲ ನನಗೆ ಹೇಳಕ್ಕೆ ಇಷ್ಟ ಆಗಲ್ಲ. ನಾನು ಏನು ನೀವು ಇಲ್ಲಿ ಹಲೋ ಮಲ್ಲಿಗೆ ಹೂವಿನ ಥರ ಸ್ಮೆಲ್ ಬರ್ತೈತೆ. ಹಾಂ, ನಾಳೆ ಅವರು ತೊಗೊಂಬರ್ತಾರೆ ನಮ್ಮಮ್ಮ. ಎಷ್ಟೇ ಕಷ್ಟ ಆದರೂ, ನಾನು ಎಷ್ಟೇ ಬ್ಯುಸಿ ಆದರೂ ನನ್ನ ಮಗನ ಸ್ಕೂಲ್ ಆಗಲಿ ಟ್ಯೂಷನ್ ಆಗಲಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹೆಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡುವಂಥ ಪ್ರೋತ್ಸಾಹ ಕೊಟ್ಟು ವಿಡಿಯೋ ಸ್ಟಾರ್ಟ್ ಮಾಡುವಂಥ ಪ್ರೋತ್ಸಾಹ ಕೊಟ್ಟವರು ನಮ್ಮ ಮನೆಯವರು. ಇವಾಗ ತೋರಿಸ್ಬಾರ್ದಂತೆ, ಅವ್ರನ್ನ ಟೀ ಶರ್ಟ್ ಹಾಕೊಂಡ್ಬರ್ತಾರಂತೆ, ಅವಾಗ ತೋರಿಸ್ಬೇಕಂತೆ. ವಿಡಿಯೋ ಸ್ಟಾರ್ಟ್ ಮಾಡು ಅಂತ ಹೇಳಿದ್ದು ಅವರು. ಯಾಕಂದರೆ ಇವತ್ತು ಏನು ಮಾಡ್ತಾಯಿದ್ದೀನಿ, ನುಗ್ಗೆಕಾಯಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದನ್ನು ತೋರಿಸು ಅಂತ ವಿಡಿಯೋ ಮಾಡು ಅಂತ ಹೇಳೋರೆ. ಇವತ್ತಿನ ಡೇ ಹೇಗೋಗುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರು ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ತಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಸ್ಕೋ. ನಮ್ಮ ನುಗ್ಗೆಕಾಯಿ ಬಿರಿಯಾನಿಗೆ ಇವಾಗ ಚಾಪಿಂಗ್ ಕೆಲಸ ನಡೀತಾ ಇದೆ. ಚಾಪ್ ಮಾಡ್ತಾ ಇರೋದು ಮಿಸ್ಟರ್ ಹರೀಶ್. ಹರೀಶ್ ಮುಖ ನೋಡ್ಕೊಂಡು ಹೇಳ್ಬೇಕು. ಇವಾಗ ಬಟಾಣಿ ಸುಲಿತಾವ್ರೆ. ನೆಕ್ಸ್ಟು ಐಟಮ್ಗಳನ್ನೆಲ್ಲ ಕೊಡ್ತೀನಿ, ಅವ್ರು ಕೊಡ್ತಾರೆ, ನಾನು ತಿಂಡಿ ಮಾಡ್ತೀನಿ. ಪ್ರತಿದಿನ ನಡೆಯೋದು ಇದೇನೆ. ವಿಡಿಯೋಗೋಸ್ಕರ ಇವರು 2 ಶರ್ಟ್ ಚೇಂಜ್ ಮಾಡಿರೋದು. ಅದು ಆವಾಗಲೇ ಹೇಳಿದ್ರಲ್ಲ, ಶರ್ಟ್ ಹಾಕೊಂಡು ವಿಡಿಯೋ ಮಾಡ್ತೀನಿ ಅಂತ. ಹಂಗಾಗಿ ಟೀ ಶರ್ಟ್ ಕೊಡಲ ಅಂದೆ, ಆ ಟೀ ಶರ್ಟ್ ಬೇಡ ಅಂದರು. ಶರ್ಟ್ ಕೊಟ್ಟೆ. ಈ ಶರ್ಟ್ ಬೇಡ, ಇದ್ರಲ್ಲಿ ಚೆನ್ನಾಗಿ ಕಾಣಲ್ಲ, ಜೀನ್ಸ್ ಕೊಡು ಚೆನ್ನಾಗಿ ಕಾಣಿಸ್ತೀನಿ ಅಂದ್ಬಿಟ್ಟು ಅದನ್ನ ಈಸ್ಕೊಂಡು ಹಾಕ್ಕೊಂಡು ಬಟಾಣಿ ಸುಲಿತಿರೋದು. ಈ ಶೋಕಿ ಎಲ್ಲ ಬೇಕಿತ್ತಾ? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಅಲ್ಲೇ ಐತೆ. ಓಕೆ, ಇವಾಗೆಲ್ಲ ಹೆಚ್ಚಕ್ಕೆ ಏನೇನು ಬೇಕೋ ಅದೆಲ್ಲ ಕೊಡ್ತೀನಿ. ನಾನು ಹೆಂಗೆ ನುಗ್ಗೆಕಾಯಿ ಬಿರಿಯಾನಿ ಮಾಡ್ತೀನಿ ಅನ್ನೋದನ್ನ ನಿಮಗೆಲ್ಲ ತೋರಿಸ್ತೀನಿ. ಎಲ್ಲ ಆಯ್ತಾ ಅಪ್ಪು? ಆಯಿತು, ಮಾಡೋಣ. ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ರುಬ್ಬಕ್ಕೆ ಹೆಚ್ಚೋದಿಲ್ಲ. ಎಷ್ಟು ಬೇಕು? ಒಂದು ಪೆನ್ನು. ಹಾಂ, ಸಾಕು. ಇವಾಗ ಹೆಚ್ಚಿದೆಲ್ಲ ಆಗಿದೆ. ಇಲ್ಲ, ಹಚ್ಚಿಲ್ಲ. ಪುದೀನ ರೆಡಿ ಆಗಿದೆ. ಅವೆಲ್ಲ ರುಬ್ಬಕ್ಕಪ್ಪು, ಕೊಬ್ಬರಿ, ಶುಂಠಿ ಅವೆಲ್ಲ ರುಬ್ಬಕ್ಕೆ. ಅದು ನಾನು ಆಮೇಲೆ ತೋರಿಸ್ತೀನಿ. ಇವು ಮಾತ್ರ ಮೇನು ಏನು ಬಟಾಣಿ, ಈರುಳ್ಳಿ, ಇದು ನುಗ್ಗೆಕಾಯಿ ತೊಳ್ಕೊಂಡು ಅವು ರುಬ್ಬಕ್ಕೆ ಮಾತ್ರ. ಇವಾಗ ಆಗಿದೆ. ನುಗ್ಗೆಕಾಯಿ ಬಿರಿಯಾನಿ ಮಾಡೋದು ತೋರಿಸ್ತೀನಿ. ಲೆಟ್ಸ್ ಗೋ ಕಿಚನ್. ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಾಡುವ ವಿಧಾನ ಗಾಯ್ಸ್. ಮಾಡುವ ವಿಧಾನ ಹಿಂಗೆಲ್ಲ ನನಗೆ ಹೇಳೋಕ್ಕೆ ಇಷ್ಟ ಆಗಲ್ಲ. ನಾನೇನು ಹೆಂಗೆ ಮಾಡ್ಕೊಂಡು ಹೋಗ್ತಿರ್ತೀನೋ ಹಂಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟು ದಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆಯವ್ರೇನೋ ದಮ್ ಬಿರಿಯಾನಿ ಬೇಡ ಅಂದರು. ಹಂಗಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಕುಕ್ಕರು ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ತುಪ್ಪ 2 ಹಾಕಬೇಕು. ನಾನು ಯೂಸ್ ಮಾಡೋದು ಜಾಸ್ತಿ ಅಡುಗೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ, ಊರಿಂದ ತೊಗೊಂಬರೋದು. ಎಣ್ಣೆ ಸ್ವಲ್ಪ, ಎಣ್ಣೆ ತುಪ್ಪ ಜಾಸ್ತಿ ಬೇಕು. ತುಪ್ಪ ಒಂದು 2 ಸ್ಪೂನು. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು, ಒಂದು 3 ಸ್ಪೂನಷ್ಟು ಹಾಕ್ಕೊಬೇಕು. ಎಣ್ಣೆ ತುಪ್ಪ ಹಾಕಿದ್ಮೇಲೆ ಪಲಾವ್ ಐಟಮ್ ಹಾಕ್ಕೊಬೇಕು. ಪಲಾವ್ ಐಟಮ್ ಏನೇನಿರುತ್ತೋ ಅದೆಲ್ಲ ಹಾಕ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಉದ್ದುದ್ದ ಹೆಚ್ಕೊಂಡಿರೋ ಈರುಳ್ಳಿ. ಉರಿ ಮೀಡಿಯಮಲ್ಲೇ ಇರಬೇಕು. ಜಾಸ್ತಿ ಇಟ್ಟರೆ ಬೇಗ ಇದಾಗ್ಬಿಡುತ್ತೆ, ಸೀದೋದಂಗೆ ಆಗಿಬಿಡುತ್ತೆ. ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಎಲ್ಲನೂ. ಇದು ಫ್ರೈ ಆಗ್ತಿರಲಿ. ಇವಾಗ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಬೇಕಾಗಿರೋ ಐಟಮು ಫಸ್ಟು ಬೆಳ್ಳುಳ್ಳಿ, ಆಮೇಲೆ
ಕೊಬ್ಬರಿ ಇಲ್ಲ ಅಂದ್ರೂ ಹಸಿ ತೆಂಗಿನಕಾಯಿ ಹಾಕೊಬೋದು. ಕೊಬ್ಬರಿ ಇದ್ದರೆ ಫ್ಲೇವರ್ ಬೇರೆ ಥರ ಬರುತ್ತೆ. ಹಂಗಾಗಿ ಕೊಬ್ಬರಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಅಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಧನಿಯಾ 2 ಸ್ಪೂನು ಧನಿಯಾ. ನೆಕ್ಸ್ಟು ಪುದೀನ, ಕೊತ್ತಂಬರಿ. ನಮ್ಮ ಮನೆಯವರು ಹೆಚ್ಚಿಬಿಟ್ಟಿದ್ದಾರೆ, ಹಾಗಾಗಿ ಪುದೀನ ಮತ್ತು ಕೊತ್ತಂಬರಿ ಎರಡೂ ಹಾಕ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಪುದೀನ ಜಾಸ್ತಿ ಬೇಕು, ಆವಾಗಲೇ ಫ್ಲೇವರ್ ಚೆನ್ನಾಗಿರೋದು. ಹಾಗಾಗಿ ಕೊತ್ತಂಬರಿ ಪುದೀನ ಏನೇನು ಹಾಕ್ತೆ ಅಂತ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಕೊಬ್ಬರಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಧನಿಯಾ, ಆಮೇಲೆ ಶುಂಠಿ, ಇದು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ರುಬ್ಬಬೇಕು. ನೀರು ಹಾಕ್ಬಾರ್ದು, ಹಂಗೆ ತರಿಯಾಗಿ ರುಬ್ಬಬೇಕು. ಈಗ ತರಿಯಾಗಿ ರುಬ್ಕೊಂಡಿದ್ದೀವಿ, ನೀರು ಹಾಕಂಗಿಲ್ಲ, ಹಂಗೆ ರುಬ್ಬಬೇಕು. ಕೊತ್ತಂಬರಿ ಅವೆಲ್ಲ ಅದರಲ್ಲೂ ನೀರಿನ ಅಂಶ ಇರುತ್ತಲ್ಲ, ಹಂಗಾಗಿ ತರಿಯಾಗಿ ರುಬ್ಕೊಂಡು ಇವಾಗ ಹಾಕ್ಕೊಳ್ಳೋದು. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಟೊಮೊಟೊ ಹಾಕ್ಕೊಬೇಕು. ಟೊಮೊಟೊ ಒಂದು 3, ರುಬ್ಬಕ್ಕೇನಿಲ್ಲ ಟೊಮೊಟೊ. ಸ್ವಲ್ಪ ಬೇಯಿಸ್ಬೇಕು ಟೊಮೊಟೊನ. ಇವಾಗ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿದ್ದೀವೋ ಅದ್ರ ರುಬ್ಕೊಂಡಿರೋ ಮಸಾಲೆ ಹಾಕಬೇಕು. ಇವಾಗ ಸ್ವಲ್ಪ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿಯೋಕ್ಕೆ ಬಿಡಬೇಕು. ಒಂದು ಕುದಿಬೇಕಾದ್ರೆ ಇವಾಗ ನುಗ್ಗೆಕಾಯಿ ಹಾಕ್ಕೊಬೇಕು. ನುಗ್ಗೆಕಾಯಿ ಹಾಕ್ಕೊಂಡು ಒಂದು ಸತಿ ಹಿಂಗೆ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಇವಾಗ ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತಲ್ಲ. ಇವಾಗ ನುಗ್ಗೆಕಾಯಿ ಎಲ್ಲ ಕುದಿಬೇಕಾರೆ, ನುಗ್ಗೆಕಾಯಿ ಮಸಾಲೆ ಐಟಮ್ ಎಲ್ಲ ಕುದಿಬೇಕಾರೆ ನೆಕ್ಸ್ಟು ಬಟಾಣಿ, ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿ ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಬೇಯಿಸ್ಬೇಕು. ಅಂದರೆ ಎಲ್ಲ ಆಲ್ಮೋಸ್ಟ್ ಅರ್ಧ ಬರ್ಧ ಬೇಯಿಸ್ಬೇಕಷ್ಟೇ, ಪೂರ್ತಿ ಬೇಯಿಸಂಗಿಲ್ಲ. ನೀಟಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡುವ. ಇವಾಗ ಬಟಾಣಿ, ನುಗ್ಗೆಕಾಯಿ, ಮಸಾಲೆ ಐಟಮ್ ಎಲ್ಲ ಕುದಿಬೇಕಾದ್ರೇ ಒಂದು 2-3 ಸ್ಪೂನಷ್ಟು ಮೊಸರು ಹಾಕ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದೊಂದು ಐಟಮು ಹಾಕಿದಾಗ ಮಿಕ್ಸ್ ಮಾಡಬೇಕು. ಇದು ಬಿರಿಯಾನಿ ಮಾಡೋ ಪ್ರೊಸೀಜರು ಜಾಸ್ತಿ ಇರುತ್ತೆ, ಆದರೆ ತಿನ್ಬೇಕಾದ್ರೆ ಟೇಸ್ಟ್ ಅಷ್ಟೇ ಸಕ್ಕತ್ತಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಕಸ್ತೂರಿ ಮೇಥಿ ನಿಮ್ಮ ಹತ್ರ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಆಪ್ಷನಲ್ಲಿದ್ದು. ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಇವಾಗ ಇದೆಲ್ಲ ಕುದಿಬೇಕಾದ್ರೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಕುದಿಯೋಕ್ಕೆ ಬಿಡುವ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಬೇಕು. ಮೊಸರು, ಟೊಮೊಟೊ, ನಿಂಬೆಹಣ್ಣು ಹುಳಿ ಎಲ್ಲ ಫ್ಲೇವರು ಸಕ್ಕತ್ತಾಗಿರುತ್ತೆ. ಒಂದೊಂದು ಏನು ಹುಳಿ ಅಂಶ ಇರುತ್ತಲ್ಲ, ಸಕ್ಕತ್ತಾಗಿರುತ್ತೆ. ನಿಂಬೆಹಣ್ಣು ಅರ್ಧ ಹಿಂಡ್ಕೊಬೇಕು, ಸಾಕು.
ಕಡೆಯ ಫೈನಲ್ ಟಚ್, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಟೊಮೊಟೊಗೊಂದ್ಸತಿ ಈರುಳ್ಳಿಗೊಂದ್ಸತಿ ಹಾಕಲ್ಲ, ಲಾಸ್ಟಲ್ಲಿ ಎಲ್ಲ ಹಾಕಿದ್ಮೇಲೆ ಉಪ್ಪು ಹಾಕ್ತೀನಿ ಒಂದೇ ಸತಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪೆಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಟೇಸ್ಟ್ ನೋಡ್ಕೊಬೋದು ನೀವು. ಉಪ್ಪು ಬೇಕಾ, ಇನ್ನೊಂದು ಸ್ವಲ್ಪ ಖಾರ ಬೇಕಾ ಅಂತ ನೋಡಿಕೊಂಡು ಹಾಕ್ಕೊಂಡು, ಏನಾರ ಕಮ್ಮಿ ಇದ್ದರೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಕುಗ್ಸಿದ್ರೆ ಸಾಕು. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಅರ್ಧ ಬರ್ಧ ಇದರಲ್ಲೇ ಬೆಂದಿರುತ್ತಲ್ಲ. ಒಂದು 2 ವಿಸಿಲ್ ಕುಗ್ಸಿದ್ರೆ ಬಿರಿಯಾನಿ, ನುಗ್ಗೆಕಾಯಿ ಬಿರಿಯಾನಿ ರೆಡಿ. ಯಾರು ಬಂದಿದ್ದು? ಎಲ್ಲಿದ್ದೀರಾ? ಓ, ಏನು ನೀವು ಇಲ್ಲಿ? ಹಲೋ ಹಲೋ, ಸ್ಕೂಲಿಂದ ಬಂದ್ರಾ? ನೀವೇನಿಲ್ಲಿ? ಸ್ಕೂಲ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತಪ್ಪು? ನುಗ್ಗೆಕಾಯಿ ಬಿರಿಯಾನಿ ರೆಡಿ. ನುಗ್ಗೆಕಾಯಿ ಬಿರಿಯಾನಿ ಒಂದ್ಸತಿ ಮಿಕ್ಸ್ ಮಾಡಿ ಇವತ್ತು ಬಾಳೆ ಎಲೆಯಲ್ಲಿ ಊಟ, ಸಾರಿ ತಿಂಡಿ, ಬಾಳೆ ಎಲೆಯಲ್ಲಿ ತಿಂಡಿ. ಆಯ್ತೇನಮ್ಮ ನಿನ್ನ ನುಗ್ಗೆಕಾಯಿ ಬಿರಿಯಾನಿ? ಓ ಎಸ್. ಸ್ಮೆಲ್ ಬರ್ತಿದ್ಯಪ್ಪು? ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಮಲ್ಲಿಗೆ ಹೂವಿನ ಥರ ಸ್ಮೆಲ್ ಬರ್ತಾಯಿತ್ತು. Emotional damage. ಏ ಪಾಪು ಬಾ. ಕೆಳಗಿಡು ಕೆಳಗಿಡು, ಅದು ತಟ್ಟೆ ಅಲ್ಲ, ಕೈಗೆ ಹಾಕೊಳ್ಳೋದು. ಬಿಸಿ ಬಿಸಿನ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದ್ರ ಮಜಾ ಬೇರೆ ಥರ. ಅಂದರೆ ಬಾಳೆ ಎಲೆ ಊಟ ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಬಿರಿಯಾನಿ ಮಾಡಿದ್ರೆ ನೀವು ಒಂದೆರಡು ಬಾಳೆ ಎಲೆ ಎತ್ಕೊಂಬಂದು ಅದ್ರ ಮೇಲೆ ಹಾಕ್ಕೊಂಡೇ ಊಟ ಮಾಡಿ, ಒಂಥರ ತುಂಬ ಚೆನ್ನಾಗಿರುತ್ತೆ. ವೈಫ್ ಕೊಡುತ್ತೆ. ಏನೋ ಹಳ್ಳಿ ಊಟ ಮಾಡ್ತಾ ಇದ್ದೀವಿ ಅನ್ನೋ ಥರ ವೈಫ್ ಕೊಡುತ್ತೆ. ಹೆಂಗಿದೆ ಅಪ್ಪು? ಚೆನ್ನಾಗಿದೆ. ಚೆನ್ನಾಗಿ ಮನೇಲಿ ಟ್ರೈ ಮಾಡಿರ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಹೆಂಗಿದೆ ಪಾಪ? ಹ್ಞೂ, ಚೆನ್ನಾಗಿದೆಯಾ? ಸೂಪರಾ? ಮೊಸರು ಬಜ್ಜಿ ಅರಿ, ಇದು ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡಿದ್ದೆ. ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಓಕೆ. ನನಗೆ ಅದು ಮೊಸರು ಬಜ್ಜಿ ಇದ್ದರೆ ಒಂಥರ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಮೊಸರು ಬಜ್ಜಿ ಮಾಡ್ಕೊತೀನಿ. ಇವಾಗ ನಮ್ಮದು ಬ್ಯಾಟಿಂಗ್. ತಿಂಡಿ ಎಲ್ಲ ತಿಂದ್ಬಿಟ್ಟು ಒಂದು ನಿಮಿಷನೂ ಮನೇಲಿ ಕೂತ್ಕೊಳ್ಳಿಲ್ಲ. ನಮ್ಮ ಅಮ್ಮನ ಮನೆಗೆ ಹೊರಟ್ವಿ. ಸ್ವಲ್ಪ ಐಟಮ್ ಎಲ್ಲ ಬೇಕಿತ್ತು ನನಗೆ, ಹಂಗಾಗಿ ನಮ್ಮಮ್ಮ ನಾನೇ ಕೊಡಿಸ್ತೀನಿ ಬಾ ಅಂತ ಅಂದಿದ್ರು. ಹಾಗಾಗಿ ಇವಾಗ ಸೀದಾ ಅಮ್ಮನ ಮನೆಗೆ ನಾನು ನನ್ನ ಮಗ ಇಬ್ಬರು ಹೊರಡ್ತಾ ಇದ್ದೀವಿ. ಹಾಂ, ನಾಳೆ ಅವರು ತೊಗೊಂಬರ್ತಾರೆ ನಮ್ಮಮ್ಮ. ಮನೆಗೆ ಬಂದ್ವಿ. ನಮ್ಮ ಅಮ್ಮನ ಮನೆಯಿಂದ ಸ್ವಲ್ಪ ಐಟಮ್ ಬೇಕಿತ್ತು, ತೊಗೊಂಬರೋಣ ಅಂತ ಹೋಗಿ ಬಂದ್ವಿ. ಲೇಟ್ ಆಗೋಯ್ತು. ನನ್ನ ಮಗಂಗೆ ಇವತ್ತು ಟ್ಯೂಷನ್ ಇತ್ತು 3 ಗಂಟೆಗೆ. ಅಲ್ಲಿಂದ ಬರೋಷ್ಟೇ ಲೇಟ್ ಆಗೋಯ್ತು. ಅಲ್ಲಿ 3:45 ಬಂದು ಒಂದೊಂದರಲ್ಲಿ ಕಳಿಸ್ತಾ ಇದ್ದೀನಿ ಇವಾಗ ಟ್ಯೂಷನ್ಗೆ. ಹೀಗೆ ಸ್ಕೂಲಿದ್ರೆ ರಜೆ ಹಾಕ್ಸೋಕ್ಕಾಗಲ್ಲ, ಹೇಳಿ ಹೋಗೋಕ್ಕೂ ಹೋಗಲ್ಲ, ಬರೋಕ್ಕೂ ಹೋಗಲ್ಲ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಕುತ್ಕೊಂಡು ನೀಟಾಗಿ ರೆಸ್ಟ್ ಮಾಡಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ನನಗಂತೂ ಸುಸ್ತಾಗೋಯ್ತು. ಒಂದೇ ಉಸಿರಲ್ಲಿ ತಿಂಡಿ ಮಾಡಿ ಹಿಂದೆ ತಿಂಡಿ ತಿಂದಿದ್ದು ಹಿಂದೆನೇ ಅಮ್ಮನ ಮನೆಗೆ ಓಡಿದ್ದಾಯಿತು. ಅಲ್ಲಿಂದ ನನ್ನ ಮಗನಿಗೆ 3 ಗಂಟೆಗೆ ಟ್ಯೂಷನು ಅಂತ ಅಲ್ಲಿಂದ 3 ಗಂಟೆಗೆ ಓಡಿ ಬಂದಿದ್ದಾಯಿತು. ಬಂದು ಬರೋಷ್ಟರಲ್ಲೇ 4 ಗಂಟೆ ಆಗೋಯ್ತು. ಮತ್ತೆ ಟ್ಯೂಷನಿಗೆ ಫೋನ್ ಮಾಡಿ ಟ್ಯೂಷನ್ ನಡೀತಿದೆಯಾ ಹಿಂಗೆ ಅಂತ ತಿಳ್ಕೊಂಡು, ಟ್ಯೂಷನ್ ನಡೀತಿದೆ 5 ಗಂಟೆವರೆಗೂ ಟ್ಯೂಷನ್ ಇದೆ ಅಂತ ಅಂದಮೇಲೆ ಅವನ್ನ ಕೆಳಗೆ ಅಲ್ಲಿ ನಿಲ್ಲಿಸಿ, ಮತ್ತೆ ನಮ್ಮ ಮನೆ ಇರೋದು 4ನೇ ಫ್ಲೋರ, ಮೇಲತ್ತಿ ಕೆಳಗೆ ಇಳಿದು ಬ್ಯಾಗ್ ಎತ್ಕೊಂಡೋಗಿ ಟ್ಯೂಷನಿಗೆ ಬಿಟ್ಬಿಟ್ಟು
ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಎಂತ ನನಗೆ ಎಷ್ಟೇ ಕಷ್ಟ ಆದರೂ, ನಾನು ಎಷ್ಟೇ ಬ್ಯುಸಿ ಆದರೂ ನನ್ನ ಮಗನ್ನ ಸ್ಕೂಲಾಗಲಿ ಟ್ಯೂಷನ್ ಆಗಲಿ ಮಿಸ್ ಮಾಡ್ಸೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಯಾಕಂದರೆ ಅವ್ನಿಗೆ ಹುಷಾರಿಲ್ದಿರೋ ಟೈಮಲ್ಲಿ ಒಂದು ವಾರ 20 ದಿನನಾದ್ರು ಸ್ಕೂಲಿಗೆ ಹೋಗೋದೇ ಇಲ್ಲ ಅವನು. ನಾನು ಸ್ಕೂಲ್ಗೂ ಕಳ್ಸಲ್ಲ, ನೀಟಾಗಿ ಹುಷಾರಾಗೋವರೆಗೂ ಕಳ್ಸೋದು ಇಲ್ಲ. ಒಂದು ಡಾಕ್ಟ್ರ್ ಕಡೆಯಿಂದ ಸ್ಲಿಪ್ ಹೆಂಗಿದ್ರು ಇರುತ್ತಲ್ಲ, ಅದನ್ನು ಕೊಟ್ಬಿಟ್ರೆ ಟೀಚರ್ಸು ಏನೂ ಕೇಳೋಕ್ಕೋಗಲ್ಲ. ಆನ್ಲೈನಲ್ಲಿ ಹೋಮ್ವರ್ಕೆಲ್ಲ ಅವರೇ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತಾರೆ. ಹಂಗಾಗಿ ಹೋಮ್ವರ್ಕೆಲ್ಲ ಬರೆಸ್ತೀನಿ. ಸ್ಕೂಲ್ದು ಅಷ್ಟೇನು ಇದಾಗಲ್ಲ. ಈ ಚೆನ್ನಾಗಿದ್ದಾಗ ನನಗೆ ಅವ್ನಿಗೆ ಸ್ಕೂಲಾಗಲಿ ಟ್ಯೂಷನ್ ಆಗಲಿ ಮಿಸ್ ಮಾಡಿಸ್ಬೇಕು ಅಂದರೆ ನನಗೆ ಇಷ್ಟ ಆಗೋಲ್ಲ. ನನಗೆ ಭಯ ಆಗ್ತಾ ಇರುತ್ತೆ, ಇವತ್ತು ಸ್ಕೂಲ್ ಇದೆಯಲ್ಲ, ಇವತ್ತು ಟ್ಯೂಷನ್ ಇದೆಯಲ್ಲ, ಅಯ್ಯೋ ಮಿಸ್ ಆಗ್ತಿದೆಯಲ್ಲ ಅಂತ. ನಾನು ಹಂಗಾಗಿ ಸ್ಕೂಲಾಗಲಿ ಟ್ಯೂಷನ್ ಆಗಲಿ ನನಗೆ ಎಷ್ಟೇ ಕಷ್ಟ ಆಗಲಿ, ನಾನು ಎಷ್ಟೇ ಬ್ಯುಸಿ ಇದ್ರೂ ಸಹ ನಾನು ಕಳಿಸ್ತೀನಿ. ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ಮನೆ ಕೆಲಸ ಏನೂ ಮಾಡಿಲ್ಲ, ಇವಾಗೆಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನುಗ್ಗೆಕಾಯಿ ಬಿರಿಯಾನಿ ನೀವು ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮರೀದೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಸಿ ಯು.